ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಏಕಾದಶಿ ಹಬ್ಬ ಇದೆ. ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸಿ ಸ್ವಲ್ಪ ತಂಬಿಟ್ಟು ಮಾಡುತ್ತಿದೆ. ತಂಬಿಟ್ಟು ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುತ್ತಿದೆ. ಎಲ್ಲನೂ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ರಂಗೋಲಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂತು ರಂಗೋಲಿ. ನಾನು ಯಾವ ರೀತಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಗ್ತಿದೆಯಾ? ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಏನಾದರೂ ಸರಿಪಡಿಸ್ಕೊಳ್ಳೋದಿದ್ರೆ ನಾನು ಸರಿಪಡಿಸ್ಕೊಳ್ತೀನಿ. ದಯವಿಟ್ಟು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಇವತ್ತು ನಮ್ಮನೆ ಏಕಾದಶಿ ಪೂಜೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಹಾಕ್ತೀನಿ ಮುಖವಾಡ. ಇವತ್ತು ಏಕಾದಶಿ ಆಗಿರೋದ್ರಿಂದ ಇವತ್ತು ಮುಖವಾಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಒಂದು ಸ್ವಲ್ಪ ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲ ತೋರಿಸ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾನು ಪೂಜೆ ಮುಗೀತು, ರಾಯರ ನಾಮಾವಳಿನೂ ಬರ್ತಾಯಿತ್ತು. ಎಲ್ಲ ಮುಗಿಸಿ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತ ತಿಂಡಿ ಎಲ್ಲ ಮುಗಿಸಿ ನಮ್ಮ ಮನೆಯವ್ರು ಹೋದ್ರು ಕೆಲಸಕ್ಕೆ. ಆಮೇಲೆ ತಂಬಿಟ್ಟು ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಬನ್ನಿ ಫ್ರೆಂಡ್ಸ್, ತಂಬಿಟ್ಟು ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ತಂಬಿಟ್ಟು. ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ನನಗೆ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ಏನೇನು ಬೇಕು ಅಂತ ನೋಡೋಣ. 1 kg ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು. 1 kg ಹುರ್ಗಡ್ಲೆಗೆ ಅರ್ಧ kg ಶೇಂಗಾ ಬೀಜ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ತೊಗೊಳ್ಳಿ. ಆಮೇಲೆ 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1/4 kg ಬೆಲ್ಲ. ಆಮೇಲೆ ಒಂದು 100 ಗ್ರಾಮಷ್ಟು ಎಳ್ಳು ತೊಗೊಳ್ಳಿ. ಆಮೇಲೆ 1-2 ಕೊಬ್ಬರಿ ತುರಿದಿಟ್ಕೊಳ್ಳಿ, ಕೊಬ್ಬರಿ. ಆಮೇಲೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಅಕ್ಕಿನ ಹುರ್ಕೊಳ್ಳಿ ಫ್ರೆಂಡ್ಸ್. ಅಕ್ಕಿನ ತುಂಬ ಚೆನ್ನಾಗಿ ಹುರಿಬೇಕು. ನೀವು ಯಾವ ರೀತಿ ಅಕ್ಕಿ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ತಂಬಿಟ್ಟು ಬರುತ್ತೆ. ಚೆನ್ನಾಗಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಕ್ಕಿ ಹುರಿಬೇಕು ಅಂದರೆ. ಸ್ವಲ್ಪ ತಾಳ್ಮೆಯಿಂದ ಅಕ್ಕಿನ ಹುರ್ಕೊಳ್ಳಿ. ಕೆಂಪಗಾಗಬೇಕು ಅಕ್ಕಿ. ಕೆಂಪಗಾಗೋ ತನಕ ನೀಟಾಗಿ ಹುರ್ಕೊಳ್ಳಿ. ತಳ ತೆಗಿಸ್ಬೇಡಿ, ನೀಟಾಗಿ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಂಡು ಒಂದು ಕಡೆ ಎತ್ತಿಡಿ. ಆಮೇಲೆ ಶೇಂಗಾ ಬೀಜ ಹುರಿದಿಟ್ಕೊಳ್ಳಿ. ನೀಟಾಗಿ ಹುರ್ಕೊಳ್ಳಿ ಶೇಂಗಾ ಬೀಜನ. ಒಂದು ಅರ್ಧ kg ಶೇಂಗಾ ಬೀಜ ತೊಗೊಂಡಿದ್ರಲ್ಲ, ಆ ಶೇಂಗಾ ಬೀಜನ ಹುರಿದಿಟ್ಕೊಳ್ಳಿ ನೀಟಾಗಿ. ಈ ಥರ ಹುರಿದಿಟ್ಕೊಂಡು ಒಂದು ಕಡೆ ಎತ್ತಿಟ್ಟು ಆಮೇಲೆ ಎಳ್ಳು, 100 ಗ್ರಾಮ್ ಎಳ್ಳು ತೊಗೊಂಡಿದ್ರಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರಿದಿಟ್ಕೊಳ್ಳಿ. ನೀಟಾಗಿ ಹುರಿದಿಟ್ಕೊಳ್ಳಿ ಎಳ್ಳು. ಆಮೇಲೆ ಒಂದು ಕಡೆ ಎತ್ತಿಟ್ಮೇಲೆ ನಮಗೆ ಪಾಕ ಬೇಕಲ್ವ, ಬೆಲ್ಲದ ಪಾಕ. ಒಂದು ಪಾತ್ರೆ ಇಟ್ಬಿಟ್ಟು 1/4 kg ಬೆಲ್ಲ ಇತ್ತಲ್ವ ಅದನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಫ್ರೆಂಡ್ಸ್. 1/4 kg ಬೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಆಮೇಲೆ ಅದು ಕುದೀತಾ ಇರಲಿ. ಅಷ್ಟರಲ್ಲಿ ಕೊಬ್ಬರಿನ ತುರ್ಕೊಳ್ಳಿ. ಕೊಬ್ಬರಿ ತುರಿದಾದ್ಮೇಲೆ ಅಕ್ಕಿನ ರುಬ್ಕೊಳ್ಳೋದು ತೋರಿಸ್ತೀನಿ ಬನ್ನಿ. ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಳಿ ಅಕ್ಕಿನ. ನೈಸಾಗಿರಲಿ ಸ್ವಲ್ಪ. ಒಂದು ಪಾತ್ರೆಗೆ ಎತ್ತಿಡಿ. ಒಂದು ಅಗಲವಾಗಿ ಬೇಷನ್ನು ಅಥವಾ ಬಾಣಲೆ ಏನಾದರೂ ಇದ್ದರೆ ಅದರಲ್ಲಿ ಹಾಕಿಡಿ. ಆಮೇಲೆ ಹುರ್ಗಡ್ಲೆನೂ ನೀವು ಎಷ್ಟು ತೊಗೊಂಡಿದ್ರಲ್ವ 1 ಸಲನೋ 2 ಸಲ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಶೇಂಗಾ ಬೀಜನ ನೋಡಿ ಈ ಥರ ಸಿಪ್ಪೆ ಎಲ್ಲ ಸುಲ್ಕೊಂಡು ನೀಟಾಗಿ ಒಂದೇ ಒಂದು ರೌಂಡ್ ಅಷ್ಟೇ, ಜಾಸ್ತಿ ಎಲ್ಲ ಪುಡಿ ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ತರಿಯಾಗಿರಬೇಕು ಅದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಆಮೇಲೆ ಕೊಬ್ಬರಿ ತುರಿದಿಟ್ಟಿದ್ವಲ್ಲ, ಕೊಬ್ಬರಿ ಹಾಕ್ಕೊಳ್ಳಿ ಎಲ್ಲನೂ. ಆಮೇಲೆ ಎಳ್ಳು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಲ್ಲ ಕುದೀತಾ ಇರ್ತಲ್ವ, ಆ ಬೆಲ್ಲನ ಸೋಸಿಟ್ಕೊಳ್ಳಿ ನೀಟಾಗಿ. ನೋಡಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಬೆಲ್ಲ. ನೀಟಾಗಿ ಸೋಸಿಟ್ಕೊಳ್ಳಿ. ಅದು ಸ್ವಲ್ಪ ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಈ ಹದಕ್ಕೆ ಬರಬೇಕು ಬೆಲ್ಲದ ಪಾಕ. ನೋಡಿ ಈ ಹದಕ್ಕೆ ಬರಬೇಕು. ಸ್ವಲ್ಪನೇ ಒಂದು 2-3 ಉಂಡೆ ಆಗೋ ಥರ ನೋಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಒಂದು ಕಡೆಯಿಂದ. ಮೊದಲು ಸ್ಪೂನಲ್ಲಿ ಕಲಿಸ್ಬಿಟ್ಟು ಆಮೇಲೆ ಕೈಯಲ್ಲಿ ನೀಟಾಗಿ ಈ ಥರ ಕಲಿಸ್ಬಿಟ್ಟು ಕೈಯಲ್ಲೇ ಉಂಡೆ ಕಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ. ಚೆನ್ನಾಗಿದೆಯಾ?
ಕಟ್ಕೊಳ್ಳಿ. ಎಷ್ಟು ನೋಡಿ, ಒಂದು 3 4 ಆ ಥರ ನೋಡಿ ಕಟ್ಕೊಳ್ಳಿ. ಕೈ ಬಿಸಿ ಇರುತ್ತೆ, ಹುಷಾರು. ಸ್ವಲ್ಪ ನೋಡಿ ಕಟ್ಕೊಳ್ಳಿ. ಒಂದ್ಸಲ ತೋರಿಸ್ತೀನಿ ಪಾಕ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ಬೇಕು ಅಂದರೆ ಸ್ವಲ್ಪ ಪಾಕ ಹಾಕ್ಕೊಂಡು ನೀವು ಕಲಿಸ್ಕೊಂಡು ನೀಟಾಗಿ ಉಂಡೆನ ಕಟ್ಕೊಳ್ಳಿ. ಎಷ್ಟಿರುತ್ತೋ ಪೂರ್ತಿ ಉಂಡೆ ಕಟ್ಕೊಳ್ಳಿ. ನಾನು ಕಟ್ಟಾಯಿತು ನೋಡಿ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ತಿಂದವರು ಮತ್ತೆ ಕೇಳ್ತಾ ಇರ್ತಾರೆ ನಿಮಗೆ ಮತ್ತೊಂದು ಸಲ ಮಾಡಿ ಅಂತ. ಅಷ್ಟರಲ್ಲಿ ನಮ್ಮಕ್ಕ ಗಿಣ್ಣು ಹಾಲು ಕೊಟ್ಟಿದ್ರು, ಸ್ವಲ್ಪ ಗಿಣ್ಣು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗಿಣ್ಣಿಗೆ ಇಟ್ಟಿದ್ದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂತು. ಗಿಣ್ಣು ಕೂಡ ತುಂಬ ಚೆನ್ನಾಗಿ ಬಂತು. ನಮ್ಮ ಮನೆಯವರಿಗೆ ಬಾಕ್ಸಿಗೆ ಹಾಕ್ಕೊಟ್ಟು ಕಳಿಸ್ದೆ. ಎಷ್ಟು ಚೆನ್ನಾಗಿ ಬಂದಿದೆ. ಯಾರ್ಯಾರಿಗೆ ಗಿಣ್ಣು ಇಷ್ಟ ಆಗುತ್ತೆ, ನಿಮಗೂ ಕೂಡ ಗಿಣ್ಣು ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಗಿಣ್ಣಂದರೆ. ನಮ್ಮ ಮನೇಲಿ ಎಲ್ಲರೂ, ನನ್ನ ಮಗಳಿಗೂ ಇಷ್ಟ ತುಂಬ. ನನ್ನ ಮಗ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು ಗಿಣ್ಣು. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೊರಟಿದ್ವಿ ನೋಡಿ. ನಮ್ಮ ಅಕ್ಕವರು ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ನಾನು ನಿಮಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವತ್ತು ಏಕಾದಶಿ ಅಲ್ವಾ, ಹೊರಟಿದ್ವಿ. ಹೋಗಿ ಒಂದು ಸ್ವಲ್ಪ ಹೊತ್ತು ಬಸ್ಸಿಗೆ ಕಾಯ್ಕೊಂಡು ಕೂತಿದ್ವಿ ಫ್ರೆಂಡ್ಸ್. ಬಸ್ ಬರಲಿಲ್ಲ ಅಂದ್ಬಿಟ್ಟು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸೆಲ್ಫಿ ತೊಗೊಂಡ್ವಿ. ಎಲ್ಲರೂ ಕೂತಿದ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಬಸ್ ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನೋಡಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ನಾನು ನಿಮಗೆ. ಆಲ್ಮೋಸ್ಟ್ ಭದ್ರಾವತಿ ಸೈಡು ಯಾರ್ಯಾರು ಇದ್ದೀರೋ ಎಲ್ಲರೂ ಇನ್ನೂ ದೇವಸ್ಥಾನ ನೋಡಿರ್ತೀರ. ಯಾರು ನೋಡಿಲ್ವೋ ನೋಡಿ ಫ್ರೆಂಡ್ಸ್. ಸುಂದರಳ್ಳಿ ವೀರಾಂಜನೇಯ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ನೋಡಿ. ದೇವಸ್ಥಾನ ಎಷ್ಟು ಜನ ನೋಡಿದಿರೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ದೇವಸ್ಥಾನದೊಳಗಡೆ ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ. ಹಾಗೆ ನಾನು ಸ್ವಲ್ಪ ತಗೊಂಡೆ ಅಷ್ಟೇ. ಆಮೇಲೆ ಗೊತ್ತಾಯಿತು ಫೋಟೋಸ್ ಎಲ್ಲ ಅಲೋ ಇಲ್ಲ ಅಂತ. ಆಮೇಲೆ ತೆಗೆಯೋದಕ್ಕೆ ಹೋಗಲಿಲ್ಲ ನೋಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದಮೇಲೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ. ಸುಂದರಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ನೋಡ್ತಾ ಇದ್ದೀರಲ್ಲ. ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅವಲಕ್ಕಿ ಪ್ರಸಾದ ಕೊಡ್ತಾಯಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವು ಕೂಡ ಅವಲಕ್ಕಿ ಪ್ರಸಾದ ಇಸ್ಕೊಂಡು ಒಂದು ಕಡೆ ಬಂದುಬಿಟ್ಟು ಈ ಕಡೆ ಕೂತ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್. ನಾವೆಲ್ಲ ಕೂತ್ಕೊಂಡು ಅವಲಕ್ಕಿ ಪ್ರಸಾದ ಸ್ವಲ್ಪ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಫ್ರೆಂಡ್ಸ್ ನೋಡಿ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ. ಪ್ರತಿ ಶನಿವಾರನೂ ಊಟ ಎಲ್ಲ ಸಿಗುತ್ತೆ ಇಲ್ಲಿ. ಆದರೆ ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ಊಟ ಏನಿಲ್ಲ. ಅವಲಕ್ಕಿ ಪ್ರಸಾದ ಕೊಟ್ಟರು. ನಾವೆಲ್ಲ ಅವಲಕ್ಕಿ ಪ್ರಸಾದ ಇಸ್ಕೊಂಡು ಮನೆಯವರಿಗೆ ಒಂದು ಸ್ವಲ್ಪ ತೊಗೊಬಂದ್ವಿ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.